ಬರ್ರಿ ದೋಸ್ತ ಸ್ಪ್ರೈಟ್ ಕುಡಿಯೋಣ. ನೋಡ್ರಿ ನಮ್ ಕಡೆ ಯಾವ್ದೇ ಫಂಕ್ಷನ್ ಆದ್ರೂ ನಾವೇ ದೋಸ್ತರ ಎಲ್ಲಾರು ಕಲ್ತು ಊಟ ನೀಡೋದಾಗ್ಲಿ ಟೆಂಟ್ ಹೊಡಿಯೋದಾಗ್ಲಿ ಎಲ್ಲಾ ನಾವೇ ಮಾಡ್ತೀವಿ ನೋಡ್ರಿ. ಕಲ್ತ್ ಮಾಡಿದ್ರ ನೋಡ್ರಿ ಒಳ್ಳೆ ಮಜಾ ಇರುತ್ತೆ ನೋಡ್ರಿ. ಅಕ್ಕನ್ ಮದ್ವಿ ಎಲ್ಲಾ ಚಲೋ ಮಾಡಿದೇವ್ರಿ. ಈಗ ಮನಿ ಎಲ್ಲಾ ಖಾಲಿ ಆಯ್ತು. ನಮ್ಮ ಅಜ್ಜಿ, ನಮ್ ತಮ್ಮ, ನಮ್ಮಪ್ಪ ಇಷ್ಟೇ ಜನ ಇರ್ತೀವ್ರಿ. ನೋಡ್ರಿ ಮನಿದಾಗ ಹೆಣ್ಮಕ್ಳು ಇಲ್ಲಾರ್ದ ಹೆಂಗಿರ್ತ ಪರಿಸ್ಥಿತಿ ಅಂತ ನೋಡ್ರಿ. ನಮ್ಮ ಅಜ್ಜಿ ಒಬ್ರೇ ಬಟ್ಟೆ ಅದು ಹೋಗಿಲತ್ತೀರಿ. ನಾನು ಸ್ವಲ್ಪ ಸಹಾಯ ಮಾಡಮ್ ಅಂತೇಳಿ ಬಟ್ಟೆ ಅದು ಹಿಂಡಿ ಹಾಕ್ಲತ್ತೀನಿ. ಇಷ್ಟೇ ಆಗ್ಲಿ ಹೆಣ್ಮಕ್ಳು ಇದ್ದಾಗ ಅವ್ರ ಬೆಲೆ ಗೊತ್ತಾಗಲ್ರಿ, ಹೋದಾಗ ಮಾತ್ರ ಬೆಲೆ ಗೊತ್ತಾಗತ್. ನಮ್ಮ ಅಮ್ಮನ್ ಕನ್ಸಿತ್ರಿ ನಮ್ಮ ಅಕ್ಕನ್ ಮದ್ವೆ ಮಾಡ್ಬೇಕು ಗ್ರ್ಯಾಂಡ್ ಆಗಿ ಅಂತ ಹೇಳಿ. ಅದೇ ರೀತಿ ನಾವು ಚಲೋ ಮನೆತನ ನೋಡಿ ಕೊಟ್ಟಿವ್ರಿ ನಮ್ಮ ಅಕ್ಕಗ. ಅದು ನಮ್ಮ ಅವ್ವನ್ ಕನ್ಸ್ರಿ. ಇಷ್ಟ ನಮ್ಮ ಅವ್ವ ಇದ್ರ ಎಲ್ಲ ನಾವು ಕಷ್ಟ ಪಡ್ತಿರ್ಲಿಲ್ಲ. ನಮ್ಮ ಅಜ್ಜಿನೂ ಸುಖದಾಗಿರುತ್ತೆ. ಇಷ್ಟೇ ಆಗ್ಲಿ ರಿಯಲಿ ಮಿಸ್ ಯು. ಇಷ್ಟೇ ಆಗ್ಲಿ ದೊಡ್ಡವ್ರು ಹೇಳ್ತಾರ್ರಿ, ನಾವ್ ಏನೇ ಮಾಡಿದ್ರು ತಾಯಿ ಋಣ ತೀರ್ಸಕ್ ಆಗಲ್ಲ ಅಂತ ಹೇಳಿ. ಇವಾಗ ಅಜ್ಜಿದು ಆಗ್ಯಾರಿ. ನಮ್ಮ ಎರಡನೇ ತಾಯಿ ನಮ್ಮ ಅಜ್ಜಿ. ನಮ್ಮ ಅಜ್ಜಿದ ಋಣ ನಾವ್ ಯಾವತ್ತೂ ತೀರ್ಸಕ್ ಆಗಲ್ಲ. ಈ ವಯಸ್ಸಿನಲ್ಲಿ ಕೂಡ ಇಷ್ಟ ಕಷ್ಟಪಟ್ಟು ನಮ್ಮನ್ನ ಬೆಳೆಸ್ಲತ್ತ. ರಿಯಲಿ ಗ್ರೇಟ್. ನಾವ್ ಇಂತ ಅಜ್ಜಿ ಪಡ್ಕೊಂಡಿವ್ ಅಂದ್ರೆ ನಾವು ಪುಣ್ಯ ಮಾಡೀವ್ರಿ. ಆದಷ್ಟು ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತೇವ್ರಿ. ನಮ್ಗೇನ್ ಯಾವ್ದೇ ಕೆಲಸ ಮಾಡಿದ್ರ ಯಾವ್ದೇ ಮುಜುಗರ ಇಲ್ಲ. ಎಲ್ಲಾ ಕೆಲಸ ಮುಗಿಸಿ ನಮ್ ಕಡೆ ಮದ್ವೆ ಆಗ್ಬೇಕಪ್ಪ ಅಂತಂದ್ರ ಹುಡುಗಿ ಕಡೆಯವರು ಹೋಳಿಗುಳ್ಳಕ್ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾರ್ರಿ. ಹುಡುಗನ್ ಕಡೆ ಬಂದು ನಮ್ಮ ಫ್ರೆಂಡ್ನು ಅದೇ ಕಾರ್ಯಕ್ರಮ ಐತ್ರಿ. ಆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಎಲ್ಲರಿಗೆ ಬೀಗರಿಗೆ ಊಟ ಗೀಟ ಎಲ್ಲಾ ಬಡಿಸಿದವ್ರಿ. ಅಲ್ಲಿ ಕುಂತ ನೋಡ್ರಿ ಅವನೇ ಮದುಮಗ ನಮ್ ಫ್ರೆಂಡ್ ರೀ ಸಿದ್ದು ಅಂತ ಹೇಳಿ. ನಾವೇ ಎಲ್ಲಾ ಊಟಕ್ಕೆ ರೆಡಿ ಮಾಡ್ಕೊಂಡು ಊಟ ಗೀಟ ಎಲ್ಲಾ ಬಡಿಸ್ಲತ್ತೀವ್ರಿ ಬೀಗರಿಗೆ. ನಾವ್ ಮೊದ್ಲೇ ಕಿಲಾಡಿ ಮಂದಿ ರೀ. ನಾವ್ ಊಟ ಬಡಸ್ಲತ್ತೀವಿ, ನಮಗೂ ಸ್ವಲ್ಪ ಹೊಟ್ಟಿ ಚುರು ಅನ್ಲತ್ತಿತ್ತು. ಹಂಗೆ ಬೋಂದ್ಯಾಗಿಂದ ತಗೊಂಡ್ ಹಂಗೆ ತಿನ್ಕೋತ ಹಂಗೆ ಬಡಸ್ತೀವ್ರಿ. ಹೆಂಗ ಬೆಂಕಿ. ಇಷ್ಟೆಲ್ಲಾ ಕೆಲಸ ಮಾಡ್ಲತ್ತಿ ಮಚ್ಚ ಒಂದ್ ಸ್ಪ್ರೈಟ್ ತರ್ಸಂತ ಹೇಳಿದೇವ್ರಿ. ನಮ್ ದೋಸ್ತ ಹಂಗಿಂಗ್ ಬೈಕ್ ಹೊತ್ತ ಸ್ಪ್ರೈಟ್ ತರ್ಸಿರ್ರಿ. ನೋಡ್ರಿ ಎಲ್ಲರೂ ಸ್ಪ್ರೈಟ್ ಹಾಕೊಂಡ್ ಕುಡಿಲತ್ತೀವಿ. ಅಲ್ಲೇ ಕುಂತು ಕುಡ್ದೇವ್ ನೋಡ್ರಿ. ಸ್ಪ್ರೈಟ್ ಅಂತೂ ಬಹಳ ಟೇಸ್ಟಿ ಇತ್ತು. ಥ್ಯಾಂಕ್ಸ್. ಬೀಗ್ರದು ಊಟ ಮುಗಿತ್ರಿ. ನಾವನು ಊಟ ಮಾಡಕ್ ಕುಂತೀವ್ ನೋಡ್ರಿ. ಬರ್ರಿ ಊಟ ಮಾಡೋಣ. ಮುಂದೆ ಚಪಾತಿ ಊಟ ಮಸ್ತ್ ಇತ್ರಿ. ಮಳಿ ಮಾಡಾನು ಜಾಸ್ತಿ ಆಗ್ಲತ್ತಿತ್ತು. ಅದಕ್ಕೆ ಟೆಂಟ್ ಗಿಂಟ್ ಉಚ್ಚಿ ಸೈಡಿಗೆ ಇಡ್ಲತ್ತೀವ್ ನೋಡ್ರಿ. ಯಾಕಂದ್ರ ಈ ಮಳಿ 24ನೇ ತಾರೀಕ್ ತನಕ ಮಳಿ ಭಾರಿ ಅದಂತೇಳಿ ಹೇಳ್ಯಾರ್ರಿ. ಅದ್ರ ಸಲುವಾಗಿ ಎಲ್ಲಾ ಬಿಚ್ಚಿಟ್ಟೆವು. ಅನ್ಕೊಂಡಂಗೆ ಮಳಿ ಬಂದ್ಬಿಡ್ತ ನೋಡ್ರಿ. ಇನ್ನೂ 1-2 ತಾಸ್ನಾಗ ಅಪ್ಪೋ ಮಳಿ ಜೋರ್ ಬಂತ. ಕಾರಣ ಎಲ್ಲಾ ಮುಗಿತ್ರಿ. ಚಲೋ ಆಯ್ತು. ಇದೇ ರೀತಿ ಈ ಮಳಿ ಬೆಳಿ ಚಲೋ ಆಗಲ್ರಿ. ಎಲ್ಲಾ ನಮ್ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೇವೆ. ಇವತ್ತಿನ ಲಾಗ್ ಎಂಡ್ ಮಾಡ್ತೀನ್ರಿ. ನಮಸ್ಕಾರ. ಮತ್ತೆ ನೆಕ್ಸ್ಟ್ ಲಾಗ್ಸ್ ಗಳು ಇದೇ ರೀತಿ ಬರ್ತಿರ್ತಾವ. ಫಾಲೋ ಮಾಡ್ರಿ, ಸಪೋರ್ಟ್ ಮಾಡ್ರಿ. ರೈತರಿಗೆ ಒಳ್ಳೇದಾಗ್ಲಿ.